ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಅದೇ ಜೋಶಿಲಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ಟುಡೇಸ್ ವಿಡಿಯೋ ಇಸ್ ಗೋನಾ ಬಿ ಹೌ ಟು ಸಾಲ್ವ್ MCQ ವಿದಿನ್ 1 minute. ಸೊ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ನಿಮಗೆ 5ರಿಂದ 6 ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಸೊ ಅದನ್ನು ಫಾಲೋ ಮಾಡೋದ್ರಿಂದ ನೀವು ಕೂಡ ನಿಮ್ಮ KCET ಎಕ್ಸಾಮಿನೇಷನನ್ನು ಅಷ್ಟೇ ಅದ್ಭುತವಾಗಿ, ಅಷ್ಟೇ ಚೆನ್ನಾಗಿ 1 minute ಲೆಸ್ ದೆನ್ 1 minute ಕೂಡ ಸಾಲ್ವ್ ಮಾಡ್ಕೊಂಡು ಬರ್ಬೋದು. ಸೊ ಬನ್ನಿ ಆ ಟಿಪ್ಸ್ ಆ್ಯಂಡ್ ಟಿಪ್ಸ್ ಯಾವುದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಒನ್ ಈಸ್ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಯಾವ ಥರ ಮಾಡೋದು ಅಂದರೆ 4 ಆಪ್ಷನ್ ಇರುತ್ತೆ. 4ರಲ್ಲಿ 2 ನೋಡಿದ ತಕ್ಷಣ ನಿಮಗೆ 2 ಆಪ್ಷನ್ಸ್ಗಳು ತಪ್ಪು ಅಂತ ಗೊತ್ತಾದ ತಕ್ಷಣ ಅದನ್ನು ಎಲಿಮಿನೇಟ್ ಮಾಡ್ಕೊಳ್ಳಿ. ಉಳಿದ 2 ಆಪ್ಷನನ್ನು 50-50 ಮಾಡಿಕೊಂಡು ನೀವು ಆಪ್ಷನಲ್ಲಿ ಕರೆಕ್ಟ್ ಆದಂಥ ಆನ್ಸರ್ ಯಾವುದು ಅಂತ ನೀವು ಎಸ್ಯೂಮ್ ಮಾಡಿಕೊಂಡು ಬರಿಬೇಕಾಗತ್ತೆ. ಓಕೆನಾ? ಓಕೆ. ಟಿಪ್ ನಂಬರ್ 2 ಇಸ್ ಆಪ್ಷನ್ ಬಿ ವಿಲ್ ಬಿ ದ ಮೋಸ್ಟ್ ಆಫ್ ದ ಟೈಮ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ ಲಿಟ್ರಲಿ PCM ಅಲ್ಲಿ ನಾನು ನನ್ನ ಎಕ್ಸಾಮಿನೇಷನ್ ಕೊಡಬೇಕಾದ್ರೆ ನನಗೆ ಎಷ್ಟೋ ಸಲ ಆಪ್ಷನ್ಸಲ್ಲಿ ಆನ್ಸರ್ ಗೊತ್ತೇ ಇರಲಿಲ್ಲ. ಹಾಗಾದರೆ ನಾನು ಯಾವುದು ಟಿಕ್ ಮಾಡಲಿ ಅಂತ ನನ್ನ ಕನ್ಫ್ಯೂಷನ್ ಆಗ್ತಿರ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ನಾನು ಟಿಕ್ ಮಾಡಿದ್ದು ಆಪ್ಷನ್ ಬಿ. 90% ನಾನು ಟಿಕ್ ಮಾಡಿದ್ದು ಆಪ್ಷನ್ ಬಿ ಆ್ಯಂಡ್ ವಿದಿನ್ 10% ಏನೋ ಆಪ್ಷನ್ ಸಿಗೆ ಹೋಗಿದ್ದೀನಿ. ಬಟ್ ಗೊತ್ತಿಲ್ಲದೆ ಇರೋವಾಗ ಯಾವುದಾದ್ರೂ ಒಂದು ಟಿಕ್ ಮಾಡ್ಕೊಂಡು ಬರೋದು ಒಳ್ಳೆ ತಾನೆ, ಬಿಕಾಸ್ ವಾಟ್ ಇಫ್ ದಟ್ ಈಸ್ ಅ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ಮೋಸ್ಟ್ ಆಫ್ ದ ಟೈಮ್ ರೈಟ್ ಆನ್ಸರ್. ಬಟ್ ವೆರಿ ಫ್ರ್ಯಾಕ್ಷನ್ ಆಫ್ ಟೈಮ್ ಸಿ ಕೂಡ ವರ್ಕ್ ಆಗುತ್ತೆ, ಬಟ್ ಡಿ ಕೂಡ ವರ್ಕ್ ಆಗೋದು ವೆರಿ ರೇರ್. ನೆಕ್ಸ್ಟ್ ಆಲ್ ಆಫ್ ದ ಅಬವ್. ನಿಮ್ಮ ಬಯಾಲಜಿ ಪೇಪರಲ್ಲಿ ಆಲ್ ಆಫ್ ದ ಅಬವ್ ವಿಲ್ ಬಿ ದ ಮೋಸ್ಟ್ ಆಫ್ ದ ಟೈಮ್ ಆನ್ಸರ್ ಆಗಿರುತ್ತೆ. ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವಶನ್ ಇರುತ್ತೆ, ಅದನ್ನು ಚೆನ್ನಾಗಿ ತಲೆ ಉಪಯೋಗಿಸಿ ನೀವು ಆನ್ಸರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ನೀವು ಕ್ವಶನ್ ಪೇಪರ್ನ ಎನಲೈಸ್ ಮಾಡ್ಕೋಬೇಕಾಗುತ್ತೆ. ಫ್ರಮ್ ಟಾಪ್ ಟು ಬಾಟಮ್ 1 to 60 ಕ್ವಶನ್ಸ್ ನೋಡ್ಕೊಳ್ಳಿ. ಅದರಲ್ಲಿ ಈಸಿ ಕ್ವಶನ್ಸ್ ಯಾವುದೆಲ್ಲ ಇದೆ ಅದನ್ನು ನೋಟ್ ಮಾಡಿಕೊಂಡು ಸೊ ಆ ಈಸಿ ಕ್ವಶನ್ಸನ್ನು ಫಸ್ಟ್ ಟಿಕ್ ಮಾಡ್ಕೊಂಡು ಹೋಗಿ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ಸೆಂಟೆನ್ಸ್ ಕ್ವಶನ್ ಇರುತ್ತೆ. SI ಯೂನಿಟ್ ಆಫ್ ಯಾವುದಾದ್ರೂ ಒಂದು SI ಯೂನಿಟ್ ಕೊಟ್ಟಿರ್ತಾರೆ, ವೆಯ್ಟ್ ಇದ್ದೋ ಅಥವಾ ವೆಯ್ಟ್ ಇದ್ದೋ ಕೊಡಲ್ಲ, ಅಷ್ಟು ಸುಲಭದ ಕ್ವಶನ್ ಕೊಡಲ್ಲ. ಎಕ್ಸಾಂಪಲ್ ಕೊಟ್ಟೆ ನಾನು, SI ಯೂನಿಟ್ ಆಫ್ ಲ್ಯೂಮಿನಸ್ ಆಫ್ ಇಂಟೆನ್ಸಿಟಿ, ಈ ಥರ ಎಲ್ಲ ಕ್ವಶನ್ ಇರುತ್ತೆ. ಅದಕ್ಕೆ ನೀವು ಡೈರೆಕ್ಟ್ ಅದು ಸೆಂಟೆನ್ಸ್ ಆಗಿರೋದ್ರಿಂದ ಅದನ್ನು ಟಿಕ್ ಮಾಡಿಕೊಂಡು ಬರಬಹುದಾಗತ್ತೆ. ಹಾಟ್ಸ್ ಕ್ವಶನನ್ನು ನಂತರ ಎವ್ರಿ ಟೈಮ್ ಕ್ವಶನ್ ಪೇಪರಲ್ಲಿ ಹಾಟ್ಸ್ ಕ್ವಶನ್ ಇದ್ದೇ ಇರುತ್ತೆ, ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್. ಆ ಕ್ವಶನ್ಸನ್ನು ನೀವು ಬಿಟ್ಟು ಬಂದರೂ ನೋ ಪ್ರಾಬ್ಲಮ್, ಲಾಸ್ಟಲ್ಲಿ ಟಿಕ್ಕಿಂಗ್ ಮಾಡ್ತಾ ಬರ್ಬೋದಾಗಿರುತ್ತೆ. ಜಸ್ಟ್ ಸಾಲ್ವ್ ಮಾಡ್ದೇ BC ಅಂತ ಟಿಕ್ ಮಾಡ್ಕೊಂಡು ಬಂದರೆ ದೇರ್ ಈಸ್ ನೋ ಪ್ರಾಬ್ಲಮ್. ನೆಕ್ಸ್ಟ್ ಆನ್ಸರನ್ನು ಕ್ವಶನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬನ್ನಿ. ಆನ್ಸರ್ ಏನಿರುತ್ತೆ ಅದನ್ನು ಕ್ವಶನಲ್ಲಿ ಸಬ್ಸ್ಟಿಟ್ಯೂಟ್. ಎಕ್ಸಾಂಪಲ್, ಇವಾಗ ಒಂದು ಫಾರ್ಮುಲಾ ಕೊಟ್ಟಿರ್ತಾರೆ, C=Q/V. ಅದು ಫಾರ್ಮುಲಾದಲ್ಲಿರುತ್ತೆ, ಅಲ್ಲಿರುತ್ತೆ. ಅದನ್ನು ಕ್ವಶನಲ್ಲಿ ನೀವು ಆನ್ಸರನ್ನೇ ಕ್ವಶನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬನ್ನಿ. ರಿವರ್ಸಲ್ಲಿ ಸಾಲ್ವ್ ಮಾಡ್ಕೊಂಡು ಬನ್ನಿ. ಸೊ ನೀವು ರಿವರ್ಸಾ ಕ್ರೇಜಿಯಾ ಏನು ಅಂತ ಹೇಳ್ಬೋದು. ಎಸ್, ಇಟ್ ವರ್ಕ್ಸ್. ರಿವರ್ಸಲ್ಲಿ ನೀವು ಸಾಲ್ವ್ ಮಾಡ್ಕೊಂಡು ಬಂದರೂ ಇಟ್ ಆಲ್ಸೋ ವರ್ಕ್ಸ್. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವರ್ಕ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವೆರಿ ಇಂಪಾರ್ಟೆಂಟ್ ಟಿಪ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ನಿಮಗೆ ಫಿಸಿಕ್ಸ್ 60 ಕ್ವಶನ್, ಮ್ಯಾಥ್ಸ್ ಆ್ಯಂಡ್ ಕೆಮಿಸ್ಟ್ರಿ 60 ಇಷ್ಟೇ ಮಿನಿಟ್ಸ್ ಇರೋದು, 180 ಮಿನಿಟ್ಸ್ ಇರೋದ್ರಿಂದಾಗಿ ಈ 180 ಮಿನಿಟ್ಸಲ್ಲಿ ಪ್ರತಿಯೊಂದು ನಿಮಿಷನೂ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಭಯ ಪಡೋಕ್ಕೆ ಹೋಗಬೇಡಿ. ನಾನು ಹೇಳೋವಂಥ ಈ 5-6 ಟಿಪ್ಸ್ ಏನಿದೆ ಫಾಲೋ ಮಾಡ್ಕೊಳ್ಳಿ. ವೆರಿ ಶಾರ್ಟ್ ಟೈಮಲ್ಲಿ ಈ ವ್ಲಾಗನ್ನು ವಿಡಿಯೋನ ಮಾಡಿದ್ದೀನಿ. ಸೊ ಹೋಪ್ ಇಟ್ ಈಸ್ ಹೆಲ್ಪ್ಫುಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡಿ ಅಂತ ಹೇಳ್ತಾ ಇಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಆಲ್ ದ ಬೆಸ್ಟ್ ಮೈ ಆಲ್ ಚಾಮ್ಸ್. ವರ್ಕ್ ಹಾರ್ಡ್ ಆ್ಯಂಡ್ ನೀವೆಲ್ಲ ಒಳ್ಳೆ ರ್ಯಾಂಕ್ ತೆಗೆದಿರಾ ಅನ್ನೋ ಹೋಪ್ಸ್ ನನಗಿದೆ. ಆ್ಯಂಡ್ ದಟ್ಸ್ ಆಲ್ ಫಾರ್ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್.